ಪ್ರತಿದಿನ ನಾವು ಹೊಸ ಹೊಸ ಚೇಂಜಸ್ನ ನಮ್ಮ ಲೈಫಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಲೈಫಲ್ಲಿ ಅದೊಂದಿನ ತುಂಬ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ಇವತ್ತು ಗುರುವಾರ ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಪಾಪಗೂ ಕೂಡ ರೆಡಿ ಮಾಡಿ ಅವಳು ಸ್ಕೂಲಿಗೆ ಬಿಟ್ಟು ಬಂದು ನನ್ನ ಡಿಟಾಕ್ಸ್ ಡ್ರಿಂಕ್ಗೆ ಎಳ್ನೀರ ತೊಗೊಂಡೆ. ಏನಿದು ಮಾರ್ನಿಂಗ್ ಇದ್ದ ತಕ್ಷಣ ಮೋಟಿವೇಶ್ನಲ್ ಸ್ಪೀಚ್ ಅಂತ ಅನ್ಕೋಬೇಡಿ. ಏನಿಲ್ಲ, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ನನಗೆ ಮಾರ್ನಿಂಗ್ ಹೊತ್ತು ಪೂಜೆ ಮಾಡೋಕ್ಕಾಗೋದೇ ಇಲ್ಲ, ಬರೀ ಸಂಜೆ ಹೊತ್ತೇ ಪೂಜೆ ಮಾಡ್ತಿದ್ದೀನಿ ಅಂತ. ಸ್ಮಾಲ್ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಮಾರ್ನಿಂಗ್ ಬೇಗ ಎದ್ದು ರಾಘವೇಂದ್ರ ಸ್ವಾಮಿಗೆ ಹಂಗೆ ಸಾಯಿಬಾಬಾಗೆ ಎಲ್ಲರಿಗೂ ಒಂದು ಪ್ರಸಾದ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ. ಇದು ಕೆಲವೊಬ್ಬರಿಗೆ ಚಿಕ್ಕ ವಿಷಯ ಅಂತ ಅನ್ಸ್ಬೋದು, ಬಟ್ ತುಂಬ ಜನ ಸಫರ್ ಮಾಡ್ತಿರ್ತಾರೆ. ಯಾವುದೇ ಥರ ಚೇಂಜಸ್ ನಾವು ಲೈಫಲ್ಲಿ ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ಲ. ಸ್ಟಾರ್ಟಿಂಗ್ ವಿಷಯಗಳನ್ನ ಅತಿಯಾಗಿ ಆಲೋಚನೆ ಮಾಡ್ತಾರೆ, ರಿಪೀಟೆಡ್ ಥಿಂಕಿಂಗ್ಸ್, ರಿಪೀಟೆಡ್ ಥಾಟ್ಸ್ನ ಮಾಡಿಕೊಂಡು ಅವ್ರ ಲೈಫ್ನ ತುಂಬಾನೇ ಹಾಳು ಮಾಡ್ಕೊಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಅದರಲ್ಲಿ ನಾನು ಕೂಡ ಒಬ್ಳು. ಅದರಿಂದ ಹೊರಗಡೆ ಬರೋದಕ್ಕೆ ನಾನು ತುಂಬಾನೇ ಪ್ರಯತ್ನ ಮಾಡ್ತಿರ್ತೀನಿ. ನಂತರನೇ ಯಾರು ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ಗೆ ಮಾವಿನಕಾಯಿ ಚಿತ್ರಾನ್ನ, ನನಗೆ ರಾಗಿ ಗಂಜಿ ಮಾಡ್ಕೊಂಡು ಇವತ್ತಿನ ಡೇನ ಎಂಡ್ ಮಾಡ್ತಿದ್ದೀನಿ.